ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಆರೋಗ್ಯಕರವಾದ ಒಂದು ರೆಸಿಪಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರು ಎಲ್ಲ ವಯಸ್ಸಿನ ಮಕ್ಕಳು ತಿನ್ಬೋದು. ಬಾಯಲ್ಲಿಟ್ಟರೆ ಸಾಕು ಹಾಗೆ ಮೆಲ್ಟ್ ಆಗಿಬಿಡುತ್ತೆ, ಕರಗೋಗ್ಬಿಡುತ್ತೆ. ಬಾಯಲ್ಲಿಟ್ಟ ತಕ್ಷಣ ಒಂದೇ ತುತ್ತು ತಿನ್ನಬೇಕು ಅಂತ ಅನ್ಸಲ್ಲ, ಇನ್ನೂ ತಿನ್ನಬೇಕು ಅಂತಲೇ ಅನಿಸುತ್ತೆ. ಯಾಕಂದರೆ ನೋಡಿ ಎಷ್ಟು ಸಾಫ್ಟ್ ಇದೆ ಅಲ್ವಾ. ಸೊ ಹಾಗಾಗಿ ಈ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು. ನಾನು ಒಂದು ತುತ್ತು ತಿಂದೆ ಮತ್ತೆ ತಿನ್ನಬೇಕು ಅಂತ ಅನಿಸ್ತು, ಅಷ್ಟೊಂದು ಚೆನ್ನಾಗಿತ್ತು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 1 ಕಪ್ಪಷ್ಟು ರಾಗಿನ ರಾತ್ರಿನೇ ನೆನೆಸಿ ಇಟ್ಟಿದ್ದೆ. ಸೊ ಈಗ ಓವರ್ ನೈಟ್ ನೆಂದಿದೆ ರಾಗಿ. ನೀರನ್ನೆಲ್ಲ ಸ್ವಲ್ಪ ಚೆಲ್ಬಿಟ್ಟು ಈಗ ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೀನಿ. ಕೆಲವೊಂದು ಸಲ ಆರೋಗ್ಯಕರವಾದ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದರೆ ಈ ರೆಸಿಪಿನ ಮಾಡಿ. ಅದು ಮಕ್ಕಳಿಗಂತೂ ತುಂಬಾ ಆರೋಗ್ಯಕರವಾದ ಒಂದು ಸ್ವೀಟ್ ರೆಸಿಪಿ. 1 ಕಪ್ಪಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 4ರಿಂದ 5 ಏಲಕ್ಕಿ ಬೀಜ ತೆಗೆದು ಸಿಪ್ಪೆ ಸಮೇತ ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಫ್ಲೇವರ್ ಇರುತ್ತೆ. ಹಾಗಾಗಿ ಏಲಕ್ಕಿನ ಸ್ಕಿಪ್ ಮಾಡಬೇಡಿ. ನೋಡಿ ಈ ಥರ ತೆಗೆದುಬಿಟ್ಟು ಹಾಕೊಂಡ್ರೆ ಏನಾಗುತ್ತೆ, ಮಿಕ್ಸಿ ಜಾರಲ್ಲಿ ಹಾಕುವಾಗ ಅದೆಲ್ಲ ಚೆನ್ನಾಗಿ ಪೌಡ್ರ್ ಆಗುತ್ತೆ ಅಂತ ಅಷ್ಟೇ. ಸೊ ಈಗ ಇದನ್ನು ರುಬ್ಕೋಬೇಕು. ಈಗ ಏನು ಮಾಡಬೇಕಂದ್ರೆ ಚೆನ್ನಾಗಿ ಇದು ಜಸ್ಟ್ ಒಂದು ಸಲ ರುಬ್ಬಿದರೆ ಆಗಲ್ಲ. ನಿಮಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ರಾಗಿ ಹಾಲನ್ನು ತೆಗಿಬೇಕು ಅಂತ. ಈಗ ಮಿಕ್ಸಿ ಜಾರಲ್ಲಿ ನಾನು 1 ಟೈಮ್ ರುಬ್ಕೊಂಡು ಇಲ್ಲಿ ಒಂದು ಪಾತ್ರೆ ಇಟ್ಟು ಜರಡಿ ಇಟ್ಟಿದ್ದೀನಿ. ಅದ್ರ ಮೇಲೆ ಒಂದು ತೆಳುವಾದ ಕಾಟನ್ ಬಟ್ಟೆ ಇಟ್ಟಿದ್ದೀನಿ. ನಂತರ ಇಲ್ಲಿ 1 ಸ್ಪೂನಿಂದ ಕೂಡ ಈ ಥರ ಮಿಕ್ಸ್ ಮಾಡಬೇಕಂದ್ರೆ ಎಷ್ಟಾಗುತ್ತೋ ಅಷ್ಟು ಆ ಹಾಲು ಕೆಳಗಡೆ ಇಳಿಯುತ್ತೆ. ನಂತರ ಏನಂದರೆ ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಟೈಟಾಗಿ ಬಟ್ಟೆಯಲ್ಲಿ ಈ ಥರ ಹಿಂಡಿದ್ರೆ ಏನಾಗುತ್ತೆ, ಆ ಹಾಲು ರಾಗಿ ಹಾಲೆಲ್ಲ ಬಿಟ್ಕೊಳ್ಳುತ್ತೆ ಕೆಳಗಡೆ. ಸೊ ಹಾಗಾಗಿ ಜರಡಿ ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ ಏನಾದರೂ ಅಪ್ಪಿತಪ್ಪಿ ರಾಗಿ ಕಾಳು ಅಥವಾ ಏನಾದ್ರು ಬಿದ್ದರೆ ಅದರಲ್ಲೇ ಇರುತ್ತೆ ಅಂತ ಅದಕ್ಕೆ. ಸೊ ಈಗ ಮತ್ತೆ 1 ಗ್ಲಾಸಷ್ಟು ನೀರನ್ನು ಹಾಕಿ ಮತ್ತೆ ಇನ್ನೊಂದು ಸಲ ರುಬ್ಕೋಬೇಕು. ಯಾಕಂದರೆ 1 ಟೈಮ್ ರಾಗಿ ಹಾಲು ಬರುತ್ತೆ, ಮತ್ತೆ ಇನ್ನೊಂದು ಸಲ ಯಾಕಂದರೆ ನೋಡಿ ಒಂದು 3 ಟೈಮ್ ಆದರೂ ಈ ರೀತಿಯಾಗಿ ಮಾಡ್ಕೋಬೇಕು. ಇದು 2 ಟೈಮ್ ನಾನು ಮಾಡ್ಕೊಂಡಿದ್ದೀನಿ. ಈಗ ಸೇಮ್ ಅದೇ ರೀತಿಯಾಗಿ ಬಟ್ಟೆಯಲ್ಲಿ ಹಾಕ್ಕೊಂಡು ನಾನು ಎಷ್ಟಾಗುತ್ತೋ ಅಷ್ಟು ಆ ಹಾಲನ್ನು ತೆಗಿತಾ ಇದ್ದೀನಿ. ನೋಡಿ ಸೇಮ್ ಎಲ್ಲ ಚೆನ್ನಾಗಿ ಹಿಂಡಿಬಿಟ್ಟು ಟೈಟಾಗಿ ಬಟ್ಟೆ ಹಿಡ್ಕೋಬೇಕು. ಟೈಟಾಗಿ ನೋಡಿ ತೋರಿಸ್ತಾ ಇದ್ದೀನಲ್ವ, ಇದೇ ರೀತಿಯಾಗಿ ನೋಡಿ ಈ ರೀತಿ ಬರುತ್ತೆ. ಸೊ ಇನ್ನೊಂದು ಟೈಮ್ ನಾನು ರುಬ್ಕೊಳ್ತೀನಿ. ಒಟ್ಟು ಎಷ್ಟಂದರೆ 3 ಟೈಮ್ ನಾನು ಈ ರಾಗಿ ಹಾಲನ್ನು ತೆಗೆದಿರೋದು. ಸೊ ಈಗ ಆ 3 ಟೈಮ್ ನಾನು ತೆಗೆದು ಈಗ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಈಗ ರಾಗಿ ಹಾಲು ತೆಗೆದಿಟ್ಟಿದ್ದೀನಿ. ಈಗ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಗ್ಯಾಸ್ ಫ್ಲೇಮನ್ನು ಕೂಡ ಆನ್ ಮಾಡಿ ಈಗ ಏನು ಮಾಡಬೇಕಂದ್ರೆ ಈ ರಾಗಿ ಹಾಲು ಇನ್ನೂ ತೆಗೆದಿಟ್ಟಿದ್ದೀನಲ್ವ, ಸೊ ಅದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸೊ ಈಗ ಇದನ್ನೆಲ್ಲ ಅದರಲ್ಲಿ ಹಾಕ್ಕೊಂಡು ಮೊದಲು ಲೋ ಮೀಡಿಯಮ್ ಫ್ಲೇಮಲ್ಲಿ ಹಾಕ್ಕೊಳ್ಳಿ. ರಾಗಿ ಹಾಲು ಹಾಕಿದ ತಕ್ಷಣ ಕಂಟಿನ್ಯೂ ಅದನ್ನ ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲಿ ನೋಡಿ 1 ಕಪ್ಪಷ್ಟು ಇದು ಕೊಕೊನಟ್ ಮಿಲ್ಕ್ ತೆಂಗಿನಕಾಯಿ ಹಾಲನ್ನು ಹಾಕ್ಕೊಂಡಿದ್ದೀನಿ. 1 ತೆಂಗಿನಕಾಯಲ್ಲಿ ಅರ್ಧದಷ್ಟು ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸೇಮ್ ಒಂದು ಬಟ್ಟೆಯಲ್ಲಿ ತೆಂಗಿನಕಾಯಿ ಹಾಲನ್ನು ತೆಗೆದಿಟ್ಟಿದ್ದೀನಿ. ಸೊ ಅದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ತೆಂಗಿನಕಾಯಿ ಹಾಲು ಹಾಕೋದ್ರಿಂದ ಏನಾಗುತ್ತೆ, ಕೊಕೊನಟ್ ಮಿಲ್ಕಿಂದ ತುಂಬ ರುಚಿ ಜಾಸ್ತಿ ಆಗುತ್ತೆ. ಈಗ 1 ಕಪ್ಪಷ್ಟು ಜಾಗರಿ ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಕ್ಕೊಂಡು ಲೋ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕಂಟಿನ್ಯೂ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ ಬೆಲ್ಲ ಹಾಕಿದ ತಕ್ಷಣ ಇದು ಆರ್ಗ್ಯಾನಿಕ್ ಬೆಲ್ಲ, ಹಾಗಾಗಿ ಕಲರ್ ನೋಡಿ ಯಾವುದೇ ಇದರಲ್ಲಿ ಏನು ಕಲ್ಲು ಕಸ ಏನು ಇರೋದಿಲ್ಲ. ಹಾಗಾಗಿ ನಾನು ಡೈರೆಕ್ಟ್ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಳ್ಳೋದ್ರಿಂದನೂ ತುಂಬ ರುಚಿಯಾಗಿರುತ್ತೆ. ಸೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಸಿಮ್ಮಲ್ಲಿ ಇಟ್ಕೊಳ್ಳಿ. ಮೊದಲು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಯೋ ಟೈಮಲ್ಲಿ ಲೋ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಸಿಮ್ಮಲ್ಲಿ ಇಟ್ಕೊಂಡು ಕಂಟಿನ್ಯೂ ನಾನು ತೋರಿಸ್ತಾ ಇದ್ದೀನಲ್ವ ಅದೇ ರೀತಿಯಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಸೊ ಈ ಥರ ಕಂಟಿನ್ಯೂ ಮಿಕ್ಸ್ ಮಾಡ್ತಾ ಇನ್ನೊಂದು ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಬಿಟ್ಟರೆ ಏನಾಗುತ್ತೆ, ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅಥವಾ ಗಂಟು ಆಗ್ಬೋದು. ಹಾಗಾಗಿ ಕಂಟಿನ್ಯೂ ನೋಡಿ ಎಲ್ಲೂ ಕೂಡ ಗಂಟಾಗಿಲ್ಲ ಮತ್ತು ತಳ ಕೂಡ ಹಿಡಿದಿಲ್ಲ. ತುಂಬ ಚೆನ್ನಾಗಿ ನೋಡಿ ಕುದಿ ಬರ್ತಾ ಇದೆ. ಈ ರೀತಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ತಾ ಇರಬೇಕು ಲೋ ಫ್ಲೇಮಲ್ಲೇ. ನೋಡಿ ಕಂಟಿನ್ಯೂ ನಾನು ಮಿಕ್ಸ್ ಮಾಡ್ತಾ ಇರ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ, ಈ ರೀತಿಯಾಗಿ ಬರಬೇಕು. ಈಗ ಇನ್ನೊಂದು 2 ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಸೊ ನೋಡಿದ್ರಲ್ಲ, ಒಟ್ಟು ನಾನು 3 ಟೀ ಸ್ಪೂನಷ್ಟು ತುಪ್ಪ ಹಾಕಿದ್ದೆ. ಈಗ ಇಲ್ಲಿ ನಾನು ಸಿಮ್ಮಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಒಂದು ಪ್ಲೇಟಲ್ಲಿ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡಿ ಇಟ್ಕೊಂಡು ಇದನ್ನು ತೋರಿಸ್ತೀನಿ ಯಾಕೆ ಅಂತ. ಸೊ ಈಗ ನೋಡಿ ಇದು ಒಂದು 2 ನಿಮಿಷ ಇನ್ನೂ ಚೆನ್ನಾಗಿ ಕುಕ್ ಆಗಬೇಕು. ಸೊ ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಇದು ಈ ರೀತಿ ಅದಕ್ಕೆ ಬರಬೇಕು. ಪರ್ಫೆಕ್ಟಾಗಿ ಬಂದಿದೆ. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಈಗ ತುಪ್ಪ ಸವರಿರೋದಂತಹ ಈ ಪ್ಲೇಟ್ ಇದೆಯಲ್ವಾ, ಸೊ ಅದನ್ನು ಇದರಲ್ಲಿ ಹಾಕ್ಕೋಬೇಕು. ಯಾಕಂದರೆ ಕೆಳಗಡೆ ತಳ ಅಂಟ್ಕೊಳ್ಳಲ್ಲ, ಬೇಗನೆ ನಾವು ತೆಗಿಬೋದು, ಬಿಟ್ಕೊಳ್ಳುತ್ತೆ ಅಂತ ಅಷ್ಟೇ. ಸೊ ನೋಡಿ ಇದನ್ನೆಲ್ಲ ಹಾಕಿ ಬಿಸಿ ಇರುವಾಗಲೇ ಹಾಕ್ಕೋಬೇಕು.
ತಕ್ಷಣ ನೀವು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ ತಕ್ಷಣವೇ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು, ಈಗ ನೋಡಿ ತುಂಬ ಬಿಸಿ ಇದೆ ಅಲ್ವಾ, ಸೊ ಈಗ ಇದನ್ನು ಕಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ಎಷ್ಟೊತ್ತು ತಣ್ಣಗಾಗುತ್ತೋ ಅಷ್ಟೊತ್ತು ಬಿಡಿ, ಇಷ್ಟೇ ಟೈಮ್ ಅಂತ ಏನಿಲ್ಲ. ಅದನ್ನು ತಣ್ಣಗಾಗಲಿಕ್ಕೆ ಬಿಟ್ಟು ನೀವು ಬೇರೆ ಕೆಲಸ ಕೂಡ ಮಾಡ್ಕೋಬೋದು. ಈಗ ಇದು ತಣ್ಣಗಾಗಿದೆ. ಈಗ ನೋಡಿ ಒಂದು ಚಾಕುವಿನ ಸಹಾಯದಿಂದ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಬೆಳಗ್ಗೆ ಮಾಡಿ ಮಧ್ಯಾಹ್ನ ಹೊತ್ತು ಇದನ್ನು ಕಟ್ ಮಾಡ್ತಾ ಇರೋದು ನೋಡಿ. ಈಗ ನೋಡಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೋಬೋದು. ನಾನೊಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ಅಂತ ಏನಿಲ್ಲ, ನಿಮ್ಗೆ ಇಷ್ಟವಾಗೋ ರೀತಿಯಲ್ಲಿ ಇದನ್ನು ಕಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಎಲ್ಲೂ ಕೂಡ ಅಂಟ್ಕೊಳ್ತಾ ಇಲ್ಲ. ಕಟ್ ಮಾಡ್ತಾನೆ ಅದು ಪ್ಲೇಟ್ ಬಿಟ್ಕೊಳ್ತಾ ಇದೆ ನೋಡಿ ಅಲ್ವಾ. ಸೊ ಹಾಗಾಗಿ ಆರೋಗ್ಯಕರವಾದ ಈ ರೆಸಿಪಿ ಮಿಸ್ ಮಾಡದೆ ನೀವು ಮಾಡಲೇಬೇಕು. ನೋಡಿ ಪ್ಲೇಟಲ್ಲಿ ನಾನು ನೋಡಿ ತೋರಿಸ್ತೀನಿ, ಒಂದು ಸ್ವಲ್ಪ ಕೂಡ ಅಂಟ್ಕೊಂಡಿಲ್ಲ. ಎಷ್ಟು ಶೈನಿಂಗ್ ಇದೆ ನೋಡಿ ಅಲ್ವಾ. ಸೊ ರಾಗಿ ಹಾಲಿನಿಂದ ಮಾಡಿದಂಥ ಈ ರೆಸಿಪಿ ತುಂಬಾ ಆರೋಗ್ಯಕರವಾದ ಒಂದು ರೆಸಿಪಿ. ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಇದೆ ಅಂದರೆ, ಬಾಯಲ್ಲಿ ಇಟ್ಟ ತಕ್ಷಣ ಒಂಥರ ಕರಗೋಗ್ಬಿಡುತ್ತೆ. ಒಂದು ತಿಂದರೆ ಸಾಕಾಗಲ್ಲ, ತಿಂತಾನೆ ಇರ್ತೀರ, ಅಷ್ಟೊಂದು ರುಚಿಯಾಗಿರುತ್ತೆ. ಖಂಡಿತವಾಗೂ ನೀವು ಒಮ್ಮೆ ಟ್ರೈ ಮಾಡಲೇಬೇಕು. ನೀವು ಒಮ್ಮೆ ಮಾಡಿದರೆ ಪದೇ ಪದೇ ಮಾಡ್ತೀರಾ, ಮತ್ತು ತುಂಬ ಸುಲಭ. ಫಸ್ಟ್ ಟೈಮ್ ಮಾಡಿದರೂ ಕೂಡ ಇದು ಫೇಲ್ ಆಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಮಿಸ್ ಮಾಡದೆ ಮಾಡಿ. ಕೆಲವೊಂದು ಸಲ ಏನಾದರೂ ಸ್ವೀಟ್ ಆರೋಗ್ಯಕರವಾದ ರೆಸಿಪಿ ತಿನ್ನಬೇಕು ಅಂತ ಅನಿಸಿದರೆ ಇದನ್ನು ಮಿಸ್ ಮಾಡದೆ ಮಾಡಿ ಅಂತ ನಿಮಗೆ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ನೋಡಿ ಎಷ್ಟು ಸಾಫ್ಟ್ ಇದೆ ಅಲ್ವಾ, ಬಾಯಲ್ಲಿಟ್ಟರೆ ಕರಗುತ್ತೆ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.